SSLC students, hope so your preparation is going very well, and if in case if people have any doubt regarding any of the things, make sure to comment it down so that we will check it and we will help you out with that. So ಈಗ ಎಲ್ಲಾರ್ದು ಒಂದೇ ಕ್ವಶನ್ಸ್ ಇರ್ತಿತ್ತು, ಲೈಕ್ ಇಫ್ ಇನ್ ಕೇಸ್ ಪೇಪರ್ ವಿಲ್ ಕಮ್ ಟಫ್. ಅಕಸ್ಮಾತ್ ಈಗ ನಾಲ್ಕು ದಿನ ಅಂತೂ ಗ್ಯಾಪ್ ಕೊಟ್ಟಿದ್ದಾರೆ ಸೈನ್ಸ್ ಎಕ್ಸಾಮ್ಗೆ. ಈಗ 4 ದಿನದಲ್ಲಿ ಎಲ್ಲ ಕುಂತು ಓದಬೇಕಲ್ಲ ನಾವು, ಬಿಕಾಸ್ ಗೌರ್ಮೆಂಟ್ದವರು 4 ದಿನ ಸೂಟಿ ಕೊಟ್ಟಿದ್ದಾರೆ ಅಂದರೆ ಎಕ್ಸಾಮ್ ಪಕ್ಕ ಡಿಫಿಕಲ್ಟ್ ಇರುತ್ತಪ್ಪ ಅಂತ ಎಲ್ಲರಿಗೂ ಫಿಲ್ ಟೆನ್ಷನ್, ರೈಟ್? ಡೋಂಟ್ ವರಿ ಗೈಸ್, ಇಟ್ಸ್ ನಾಟ್ ಎನಿಥಿಂಗ್ ಲೈಕ್ ದ್ಯಾಟ್. ಲಾಜಿಕ್ ಭಾಳ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ಬ್ರೈನನ್ನು ಭಾಳ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ಬಿಕಾಸ್ ಆ ಬ್ರೈನನ್ನು ಎಕ್ಸಾಮ್ ಪ್ರಿಪ್ರೇಷನ್ಗೆ, ಎಕ್ಸಾಮ್ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಡೋಂಟ್ ಯೂಸ್ ಸೋ ಮಚ್ ಆಫ್ ಬ್ರೈನ್ ದ್ಯಾಟ್ ಸೈಡ್, ಓಕೆ? ಯಾಕಂದರೆ 4 ದಿನ ಯಾಕೆ ಗ್ಯಾಪ್ ಕೊಟ್ಟಿದ್ದಾರೆ? ಆ್ಯಕ್ಚುಲಿ 19th ಯುಗಾದಿ ಇತ್ತು, ಆ್ಯಂಡ್ ಆಫ್ಟರ್ವರ್ಡ್ಸ್ ಆನ್ 21st ದೇ ಹ್ಯಾವ್ ಅ ರಂಜಾನ್. ಸೊ 2 ಗೌರ್ಮೆಂಟ್ ಹಾಲಿಡೇಸ್ ಇದೆ. ಅದರ ಸಲುವಾಗಿ ನಿಮಗೆ ಸಂಡೇ ಅಂತೂ ಆಬ್ವಿಯಸ್ಲಿ ಎಕ್ಸಾಮ್ ಇಡ್ಲಿಕ್ಕೆ ಬರಲ್ಲ, ರೈಟ್? ಸೊ ಅದ್ರ ಸಲುವಾಗಿ ಮಂಡೇನ ಎಕ್ಸಾಮ್ ಇಟ್ಟಿದ್ದಾರೆ. ದಟ್ ಇಸ್ ಸೈನ್ಸ್ ಎಕ್ಸಾಮ್ ಫಸ್ಟ್ ಯಾವಾಗಲೂ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಅದಾದ ತಕ್ಷಣ ಮೇನ್ ಸಬ್ಜೆಕ್ಟ್ ಮ್ಯಾಥ್ಸ್ ಇರುತ್ತೆ, ಮೇನ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಇರುತ್ತೆ. ನಿಮಗೆ ಅದು ಇನ್ ಬಿಟ್ವೀನು ಒಂದು ಲ್ಯಾಂಗ್ವೇಜ್ 2 ಇರುತ್ತೆ ಮತ್ತು ಹಿಂದಿ ಇರುತ್ತೆ. ಅದು ನಿಮಗೆ ಆಲ್ರೆಡಿ ಗೊತ್ತಿದೆ, ರೈಟ್? ಸೊ ಅದ್ರ ಸಲುವಾಗಿ ಆ ಪ್ಯಾಟರ್ನನ್ನು ಫಾಲೋ ಮಾಡ್ಕೊಂತು 4 ದಿನ ಹಾಲಿಡೇ ಬಿಕಾಸ್ ಆಫ್ ದ ಹಬ್ಬ ಸಲುವಾಗಿ ಬಂದಿದ್ದಾರಪ್ಪ, ಹಬ್ಬದ ಸಲುವಾಗಿ ಬಂದಿದೆ. ಅದಕ್ಕಿಂತ ಏನೂ ಜಾಸ್ತಿ ಯೋಚನೆ ಮಾಡಬೇಡಿ, ಓಕೆ? ಬಟ್ ಆಲ್ಸೋ ಇನ್ ಕೇಸ್ ಅಕಸ್ಮಾತ್ ಆಗಿ ಪೇಪರ್ ಟಫ್ ಬಂತಪ್ಪ, ನಾನಂತೂ ನಿಮ್ಗೆ ಹೇಳಿದ್ದೆ 3 sets ಆಫ್ ಪೇಪರ್ ವಿಲ್ ಬಿ ಪ್ರಿಪೇರ್ಡ್, ರೈಟ್? ಸೆಟ್ ಎ, ಸೆಟ್ ಬಿ, ಸೆಟ್ ಸಿ. ಸೊ ಅದರಿಂದ 1 set ಆಫ್ ಪೇಪರ್ ಒಬ್ರು ಯಾರಾದರೂ ಎಬ್ಬಿಸ್ತಾರೆ, ಅದೇ ಪೇಪರು ನಿಮ್ಗೆಲ್ಲರಿಗೂ ಬರುತ್ತೆ, ರೈಟ್? ಸೊ ಈಗ ಈ 3 ಸೆಟ್ದಲ್ಲಿ ಯಾವುದಪ್ಪ ಪೇಪರು, ಯಾವುದಾದ್ರೂ ಅಕಸ್ಮಾತ್ ಈ ಪೇಪರು ಸ್ವಲ್ಪ ಟಫ್ ಇದ್ದರೆ ಏನು ಮಾಡಬೇಕು? ಆ ಟೈಮ್ದಲ್ಲಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಓಕೆ? ಪೇಪರ್ ಟಫ್ ಬಂತಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಕ್ವಶನ್ಸ್ ಬರಲ್ವಾ? ಇಲ್ಲ, ಸ್ವಲ್ಪ ಕ್ವಶನ್ಸ್ ಬರುತ್ತಪ್ಪ. ಯಾವ ಕ್ವಶನ್ಸ್ ಬರಲ್ಲ ಅವನ್ನ ಹೇಗೆ ಅಟೆಂಪ್ಟ್ ಮಾಡ್ಬೇಕು ಅನ್ನೋದು ನಾನು ನಿಮಗೆ ಹೇಳ್ತೇನೆ ಇವತ್ತು, ಆಯ್ತಾ? ಫಸ್ಟ್ ಥಿಂಗ್ ಇಸ್ ವೆನ್ ಎವರ್ ಯು ಪೀಪಲ್ ವಿಲ್ ಗೆಟ್ ದ ಪೇಪರ್, ಏನು ಮಾಡಬೇಕು ಫಸ್ಟ್ ಇನಿಷಿಯಲ್ ಟ್ರಿಗಲ್ದಲ್ಲಿ? ಸೊ ವಾಟ್ ಯು ಪೀಪಲ್ ಡೂ ಇನಿಷಿಯಲಿ ಏನು ಮಾಡಬೇಕಂದ್ರೆ, ಡೋಂಟ್ ಫ್ರೀಸ್. ಅ ಟಫ್ ಪೇಪರ್ ಇಸ್ ಅ ಟಫ್ ಫಾರ್ ಎವ್ರಿ ಒನ್. ದ ಪಾಸಿಂಗ್ ಮಾರ್ಕ್ಸ್ ಆ್ಯಂಡ್ ದ ಗ್ರೇಸ್ ಥ್ರೆಶೋಲ್ಡ್ ಆಫ್ಟನ್ ಅಡ್ಜಸ್ಟ್ ಅಕಾರ್ಡಿಂಗ್ಲಿ. ನೀವೇನು ಯೋಚನೆ ಮಾಡ್ತೀರಾ, ನನಗೆ ಟಫ್ ಅನಿಸ್ತಿದೆ ಅಂದರೆ ಪೇಪರು ನಾನು ಓದಿಲ್ಲಪ್ಪ ಅಂತ ಹಾಗೆ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಟಫ್ ಅನಿಸ್ತಿದೆ ನಿಮಗಂದ್ರೆ ಆಬ್ವಿಯಸ್ಲಿ ಪೇಪರ್ ಟಫ್ ಎಲ್ಲ ಹುಡುಗರಿಗಾಗುತ್ತೆ. ಇವನ್ ದ ರ್ಯಾಂಕರ್ಸ್ ವಿಲ್ ಗೆಟ್ ಟಫರ್ ಆ್ಯಂಡ್ ಅದರ್ಸ್ ಆಲ್ಸೋ ವಿಲ್ ಗೆಟ್ ಟಫ್ ಪೇಪರ್. ಸೊ ಡೋಂಟ್ ವರಿ ರಿಗಾರ್ಡಿಂಗ್ ದೋಸ್ ಥಿಂಗ್ಸ್, ಕ್ಲಿಯರಾ? ಸೊ ಯಾರು ಟೆನ್ಷನ್ ತೊಗೊಳೋದು ನೆಸೆಸಿಟಿ ಬರಲ್ಲ, ಫ್ರೀಸ್ ಆಗ್ಲಿಕ್ಕೆ ಹೋಗಬೇಡಿ, ಓಕೆ? ಪೇಪರ್ ನೋಡಿದ ತಕ್ಷಣ ಕ್ವಶನ್ ಪೇಪರ್ದಲ್ಲಿ ನಮಗೆ 50 ಮಾರ್ಕ್ಸ್ ತನಕ ಗೊತ್ತಿದೆ, ಉಳಿದಿದ್ದೇನು ಗೊತ್ತಿಲ್ಲಪ್ಪ ನನಗೆ. 2 ಮಾರ್ಕ್ಸ್ದಲ್ಲಿ 2 ಕ್ವಶನ್ ಗೊತ್ತಾಗ್ತಿಲ್ಲ, ಎಲ್ಲೂ ಗೊತ್ತಾಗ್ತಿಲ್ಲ. 5 ಮಾರ್ಕ್ಸ್ದಲ್ಲಿ 5 ಮಾರ್ಕ್ಸ್ದಲ್ಲಿ ಎ ಬಿ ಸಿ ಇದೆ, ಆದರೆ ಎ ಗೊತ್ತಿದೆ, ಬಿ ಸಿ ಗೊತ್ತಿಲ್ಲ, ಬಿ ಸಿ ಗೊತ್ತಿದ್ರೆ ಎ ಗೊತ್ತಿಲ್ಲ. ಸೊ ದಿಸ್ ಇಸ್ ಅ ವೆರಿ ಹೆಡ್ಏಕ್ ಥಿಂಗ್, ರೈಟ್? ಸೊ ಇವೆಲ್ಲ ಹೆಡ್ಏಕ್ ಮಾಡೋದು ನೆಸೆಸಿಟಿ ಇಲ್ಲ, ಎಲ್ಲರಿಗೂ ಆಗುತ್ತದು, ಓಕೆ? ಎವ್ರಿ ಒನ್ ವಿಲ್ ಫೇಸ್ ದ ಸೇಮ್ ಪ್ರಾಬ್ಲಮ್. ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, 5 ಮಾರ್ಕ್ಸ್ ಕ್ವಶನ್ದಲ್ಲಿ ಎ ಬಿ ಸಿ ಕೊಟ್ಟಿರ್ತಾರೆ, ಎ ಬಿ ಸಿದಲ್ಲಿ ಬಿ ಗೊತ್ತಿರುತ್ತೆ, ಎ ಮತ್ತು ಸಿ ಗೊತ್ತಿರಲ್ಲ, ಸಿ ಗೊತ್ತಿರುತ್ತೆ, ಎ ಬಿ ಗೊತ್ತಿರಲ್ಲ. ಸೊ ದಿಸ್ ಇಸ್ ಅ ಕಾಮನ್ ಥಿಂಗ್. ಬಟ್ ಅವನನ್ನು ಹೇಗೆ ಅಟೆಂಪ್ಟ್ ಮಾಡಬೇಕು, ಆ ಕ್ವಶನ್ಸನ್ನು ಹೇಗೆ ಅಟೆಂಪ್ಟ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ 5 ಮಾರ್ಕ್ಸ್ ಕ್ವಶನ್ ಒಂದೇ ಚಾಪ್ಟರಿಂದ ಕೇಳ್ತಾರೆ, ಕ್ಲಿಯರಾ? ಒಂದೇ ಚಾಪ್ಟರಿಂದ 5 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ. ಆ 5 ಮಾರ್ಕ್ಸ್ ಕ್ವಶನ್ ಎ ಬಿ ಸಿ ಇಲ್ಲಾಂದ್ರೆ ಎ ಬಿ ಅಂತ ಕೇಳ್ತಾರೆ. ಮೋಸ್ಟ್ ಪ್ರಾಬಬಲಿ ಇನ್ ದ ಕೆಮಿಸ್ಟ್ರಿ ವಾಟ್ ದೇ ವಿಲ್ ಆಸ್ಕ್ ಯು ಪೀಪಲ್, ದ್ಯಾಟ್ ಇಸ್ ರಿಗಾರ್ಡಿಂಗ್ ದ ಸ್ಟ್ರಕ್ಚರ್. ಡಾಟ್ ಸ್ಟ್ರಕ್ಚರ್ ಅನ್ನು ತೆಗೀರಿ, ಫಾರ್ಮೇಷನ್ ಅನ್ನು ಬರೀರಿ. ಸೊ ಅವನ್ನೆಲ್ಲ ಬಿಟ್ಟು 1 ಮಾರ್ಕ್ಸ್ ಕ್ವಶನ್ಸ್ ನಾರ್ಮಲ್ ಆಗಿ ಕೇಳ್ಬೋದು, ಓಕೆ? ಸೊ ಈ ಥರ ಕ್ವಶನ್ಸ್ ಅನ್ನು ಕೇಳಿದಾಗ ಆರಾಮಾಗಿ ಆನ್ಸರ್ಸ್ ಅನ್ನು ಬರೀಬಹುದು. ಸೇಮ್ ಬಯಾಲಜಿದಲ್ಲೂ ಹೆರಿಡೇಟರಿ ಮೇಲೆ ಒಂದು ಚಾಪ್ಟರ್ ಕ್ವಶನ್ ಕೇಳ್ಬೋದು, ಕ್ಲಿನ್ಸಿಂಗ್ ಆಕ್ಷನ್ ಮೇಲೆ ಕೆಮಿಸ್ಟ್ರಿದಲ್ಲಿ ಕ್ವಶನ್ಸ್ ಕೇಳ್ಬೋದು, ಆ್ಯಂಡ್ ಸ್ಪೆಷಲಿ ಇನ್ ದ ಫಿಸಿಕ್ಸ್ ದೇ ವಿಲ್ ಆಸ್ಕ್ ದ ನ್ಯೂಮರಿಕಲ್ ಪ್ರಾಬ್ಲಮ್ ಆನ್ ಲೈಟ್ ಚಾಪ್ಟರ್, ಡ್ರಾ ದ ಡಯಾಗ್ರಾಮ್ ಬಗ್ಗೆ ಕೇಳ್ಬೋದು, ಆ್ಯಂಡ್ ಎಲೆಕ್ಟ್ರಿಸಿಟಿ ಬಗ್ಗೆ, ದಟ್ ಇಸ್ ಸೀರೀಸ್ ಎಲೆಕ್ಟ್ರಿಸಿಟಿದು ಸೀರೀಸ್ ಮತ್ತು ಸೀರೀಸ್ ರೆಸಿಸ್ಟರ್ ಮತ್ತು ಪ್ಯಾರಲ್ ರೆಸಿಸ್ಟರ್ ಬಗ್ಗೆ 1 ಕ್ವಶನ್ ಅನ್ನು ಕೇಳ್ಬೋದು. ಸೊ ಇವೆಲ್ಲ ಕ್ವಶನ್ಸ್ ಮೀನ್ಸ್ ವಾಟ್, ಬರೀ ಒಂದೇ ಚಾಪ್ಟರಿಂದ ಕ್ವಶನ್ಸ್ ಕೇಳ್ತಾರಪ್ಪ, 5 ಮಾರ್ಕ್ಸ್ದು 4 ಮಾರ್ಕ್ಸ್ದು ಒಂದೇ ಚಾಪ್ಟರಿಂದ ಕೇಳ್ತಾರೆ. ಸೊ ಅದಕ್ಕೆ ಟೆನ್ಷನ್ ತೊಗೊಳೋದು ನೆಸೆಸಿಟಿ ಬರಲ್ಲ. ಅದರಲ್ಲಿ ಎ ಬಿ ಗೊತ್ತಿದ್ರೆ ಸಿ ಗೊತ್ತಿಲ್ಲ ಅಂದರೆ ನೋ ಪ್ರಾಬ್ಲಮ್, ಬರಿಬೇಡಿ ಸಿ ಅನ್ನು. ಎ ಬಿ ಗೊತ್ತಿದೆ, ಎ ಬಿ ಅನ್ನು ಬರೀರಿ. ಸಿ ಅಲ್ಲಿ ಏನು ಕ್ವಶನ್ ಕೇಳಿದಾರೆ ಅದನ್ನು ಟ್ರೈ ಟು ಅಟೆಂಪ್ಟ್ ಇಟ್. ಹಾಗೆ ಬ್ಲ್ಯಾಂಕ್ ಬಿಟ್ಟು ಬರಬೇಡಿ, ಯಾವುದ್ರೂ ನನ್ನನ್ನು ಬ್ಲ್ಯಾಂಕ್ ಬಿಡಬೇಡಿ. ಎಷ್ಟಾಗುತ್ತಷ್ಟು ಪೇಪರನ್ನು ಎಲ್ಲ ಕ್ವಶನ್ಸನ್ನು ಬರೀಲಿಕ್ಕೆ ಟ್ರೈ ಮಾಡಿ, ಆಯಿತಾ? ಸೊ ದ್ಯಾಟ್ ಇಸ್ ದ ಮೇನ್ ಟಾರ್ಗೆಟ್ ಅಬೌಟ್ ಅಸ್, ಓಕೆ? ಯಾವುದೋ ಕ್ವಶನ್ ಗೊತ್ತಿಲ್ಲ ನಾನು ಬಿಟ್ಟು ಬರ್ತೇನೆ, ಕ್ವಶನ್ ನಂಬರ್ ಹಾಕಿಲ್ಲಪ್ಪ, ಡೋಂಟ್ ಡೂ ದೋಸ್ ಥಿಂಗ್ಸ್, ಓಕೆ? ಎಲ್ಲ ಕ್ವಶನ್ ನಂಬರ್ಸನ್ನು ಮೆನ್ಷನ್ ಮಾಡಿ, ಎಲ್ಲ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಿ. ವೆದರ್ ಇಟ್ ಇಸ್ ಬೀನ್ ಗಿವನ್ ಆಸ್ ಅ ಆಪ್ಷನಲ್, ವೆದರ್ ಇಟ್ ಇಸ್ ನಾಟ್ ಬೀನ್ ಗಿವನ್ ಆಸ್ ಅ ಆಪ್ಷನಲ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಥಿಂಕಿಂಗ್ ಲೈಕ್ ಐ ಕಾಂಟ್ ಪಾಸ್, ನನಗೆ ಪಾಸ್ ಆಗ್ಲಿಕ್ಕೆ ಡಿಫಿಕಲ್ಟ್ ಇದೆ, ಐ ಕಾಂಟ್ ಪಾಸ್, ಅವಾಗೆಲ್ಲ ನಾನು ಒಂದೇ ಸಜೆಷನ್ ಕೊಡೋದು, please make sure to write the question number, please make sure to write all the things which has been mentioned. Clear? Ada takshana scan for the easy wins, that is skip the head sketches, immediately find the 5 to 10 marks you are
100% no to build the momentum. So it's very easy guys. So try to write all the questions which you people know it. Adad takshana yav questions gottillalla aa questions attend madlikke start ಮಾಡಿ ಆಯ್ತಾ. Then read carefully. Sometimes stuff just means the question is phrased widely. Break along with the smaller chunks. See ಏನು ಮಾಡ್ತಾರೆ ಗೊತ್ತಾ, they will try to ask you people in a different manner. Okay, different manner ದಲ್ಲಿ ಕೇಳ್ತಾರೆ. ಇಥನೋಯಿಕ್ ಆಸಿಡ್ ಫಾರ್ಮೇಷನ್ ನಿಮಗೆ ಆಲ್ರೆಡಿ ಗೊತ್ತಿದೆ ರೈಟ್. ಸೊ ಇದರಲ್ಲಿ ಹೇಗೆ ಮಾಡ್ತಾರೆ ಗೊತ್ತಾ, ದೇ ಲೈಕ್ ಹೌ ಇಥನೋಯಿಕ್ ಆಸಿಡ್ ಇಸ್ ಬೀನ್ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ ದ CH3COOH. ಹಿಂಗೆ ಕೇಳ್ಬಿಡ್ತಾರೆ. ಸೊ ಇಟ್ ಇಸ್ ಲೈಕ್ ಅ ವಾಟ್ ದೇ ಆರ್ ಆಸ್ಕಿಂಗ್ ಅಗೇನ್ ದ ಸೇಮ್ ಮೆಥಡ್ ಓನ್ಲಿ ದೇ ಆರ್ ಆಸ್ಕಿಂಗ್ ಇಟ್. ದೇ ಆರ್ ಜಸ್ಟ್ ಆಸ್ಕಿಂಗ್ ಇಟ್ ಇನ್ ಅ ಡಿಫ್ರೆಂಟ್ ವೇ ಆಫ್ ಫಾರ್ಮಿಂಗ್ ದ ಕ್ವಶನ್ ವಿಲ್ ಬಿ ಲಿಟಲ್ ಬಿಟ್ ಡಿಫ್ರೆಂಟ್. ಅಕಸ್ಮಾತ್ ಆ ಕ್ವಶನು ಯಾವುದಾದ್ರೂ ನಿಮ್ಗೆ ಅನಿಸ್ತಿದೆ, ಓಕೆ ಗೊತ್ತಿಲ್ಲಪ್ಪ ನನಗೆ ಕ್ವಶನು ಏನು, ಈ ಕ್ವಶನ್ ಓದೇ ಇಲ್ಲ ನಾನು ಎವ್ರಿ ಟೈಮ್ ಓದನ್ನ, ನೀವು ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡಿಲ್ಲ, ಪ್ರಿಪ್ರೇಟರಿಯಲ್ಲಿ ನೋಡಿಲ್ಲ ಆ ಕ್ವಶನನ್ನು, ಬಟ್ ಒಮ್ಮೆ ಸಡನ್ನಾಗಿ ಬಂದುಬಿಟ್ಟಿದೆ. ಸೊ ಅವಾಗ ನೀವು ಏನು ಮಾಡ್ತೀರಾ, ವೆರಿ 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 ಸಿಂಪಲ್ ಥಿಂಗ್, ಕ್ವಶನನ್ನು ಒಂದು 3-4 ಸಲ ಓದ್ಬಿಡಿ, ಆರಾಮಾಗಿ ನಿಮಗೆ ಕ್ವಶನ್ ಏನಂತ ಗೊತ್ತಾಗ್ಬಿಡುತ್ತೆ. ಓಕೆ, ಬಿಕಾಸ್ ಅದರಲ್ಲಿ ಕೀವರ್ಡ್ಸ್ ಮೆನ್ಷನ್ ಮಾಡಿರ್ತಾರಲ್ಲ, ಇಥನೋಯಿಕ್ ಆಸಿಡ್, ಇಥೆನಾಲ್, ಯಾವುದಾದ್ರು ಒಂದು ಕೀವರ್ಡ್ಸ್ ಮೆನ್ಷನ್ ಮಾಡಿರ್ತಾರಲ್ಲ, ಅದರಿಂದ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಕ್ಲಿಯರಾ? ಸೊ ಅದರಿಂದ ವೆರಿ ಬೆಸ್ಟ್ ಟ್ರಿಕ್, ಲಿವಿಂಗ್ ಗೆಟಿಂಗ್ ಪ್ಯಾನಿಕಿಂಗ್ ಯುವರ್ ಸೆಲ್ಫ್, ಇಫ್ ಯು ರೀಡ್ ದ ಕ್ವಶನ್ 2 to 3 times ಈಸಿಯಾಗಿ ಕ್ವಶನ್ ಏನಂತ ಗೊತ್ತಾಗುತ್ತೆ, ಅದರದ್ದು ಆನ್ಸರನ್ನು ಬರಿಬೋದು. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಫಸ್ಟ್ 15 minutes ನಿಮಗೆ ಕ್ವಶನ್ ನೋಡಲಿಕ್ಕೆ ಕೊಟ್ಟಿರ್ತಾರೆ ರೈಟ್, ಕ್ವಶನ್ ಪೇಪರನ್ನು ಕೊಟ್ಟಿರ್ತಾರೆ ಚೆಕ್ ಮಾಡಲಿಕ್ಕೆ. ಸೊ ಆ ಟೈಮ್ದಲ್ಲಿ ನೀವೇನು ಮಾಡ್ತೀರಾ ಅಂದರೆ ಪ್ಯಾನಿಕ್ ಆಗಿಬಿಡ್ತಾರೆ, ನಂಗೆ ಯಾವುದಾದ್ರು ಸ್ವಲ್ಪ ಕ್ವಶನ್ಸ್ ಗೊತ್ತಿಲ್ಲಪ್ಪ, ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಸ್ಕೋರ್ 80/80 ಅಂತ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಡೋಂಟ್ ಗೆಟ್ ಟೆನ್ಸ್ಡ್ ಗೈಸ್. Try to read the questions again and again. You will be able to answer because ಯಾವುದು out of the syllabus questions ಬರಲ್ಲ ಆಯ್ತಾ. Right after that what you people will do, that is strategic answer. Write the given data, give if in case even if you don't know the final formula for the physics problem, write down the values, you will get the partial marks. Partial marks ಅಂದ್ರೆ calculation ಗೆ almost 2 marks ಇರುತ್ತೆ. ಕ್ಲಿಯರಾ? ಸೊ ಅಕಸ್ಮಾತ್ ನೀವು ಫಾರ್ಮುಲಾನ ಬರೆದ್ರೆ, ಬರ್ರೇ ಫಾರ್ಮುಲಾನ ಬರೆದ್ರೂ 1 marks ಬೀಳಬಹುದು. and if you people will write any given things answer, then half marks to 1 marks ಬೀಳುತ್ತೆ. ಸೊ ಮೇಕ್ ಶೋರ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ದಲ್ಲಿ, ಫಿಸಿಕ್ಸ್ದಲ್ಲಿ ನಿಮ್ಗೆ ಅಕಸ್ಮಾತ್ ಯಾವುದೂ NP ಗೊತ್ತಿಲ್ಲ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವುದು ಸಾಲ್ವ್ ಮಾಡ್ಲಿಕ್ಕೆ ಬರ್ತಿಲ್ಲ, ನೋ ಪ್ರಾಬ್ಲಮ್. ಸೀರೀಸ್ ಬಗ್ಗೆ ಕೇಳಿದರೆ ಸೀರೀಸ್ ಫಾರ್ಮುಲಾ ಬರೀರಿ, ಪ್ಯಾರಲ್ ಬಗ್ಗೆ ಕೇಳಿದರೆ ಪ್ಯಾರಲ್ ಫಾರ್ಮುಲಾ ಬರೀರಿ, ಪವರ್ ಬಗ್ಗೆ ಕೇಳಿದರೆ ಪವರ್ ಫಾರ್ಮುಲಾ ಬರೀರಿ. ಸೊ ಲೈಟ್ದು ಡೈಗ್ರಾಮ್ಸ್ ಬಗ್ಗೆ ಕೇಳಿದರೆ ನಿಮಗೆ ಅಕಸ್ಮಾತ್ ಗೊತ್ತಿದ್ರೆ, ಇಫ್ ದ ಇಮೇಜ್ ಇಸ್ ಬೀನ್ ಅಪ್ಲೋಡೆಡ್ ಇನ್ ಬಿಟ್ವೀನ್ ದ ಸೆಂಟ್ರಲ್ ಆರ್ ಅ ಫೋಕಸ್, ಯಾವ ಇಮೇಜ್ ಎಲ್ಲಿ ಪ್ರೊಡ್ಯೂಸ್ ಆಗ್ತಿದೆ, ಯಾವ ಇಮೇಜ್ ರಿಯಲ್ ಆಗುತ್ತಾ, ಎಮರ್ಜ್ ಆಗುತ್ತಾ, ಏನು ಇಟ್ ವಿಲ್ ಬಿ ವೆರಿ ಮಚ್ ಬಿಗ್, ಇಟ್ ವಿಲ್ ಬಿ ಸ್ಮಾಲ್, ಎಲ್ಲ ಬರೀಬಹುದು. ತೀತಾ ನಿಮಗೆ ಎಷ್ಟು ಗೊತ್ತಿದೆ ಅಲ್ಲ ಆ ಕ್ವಶನ್ ಬಗ್ಗೆ, ಅದನ್ನು ಟ್ರೈ ಮಾಡಿ ಆನ್ಸರ್ ಮಾಡಲಿಕ್ಕೆ. ನಿಮಗೆ ಏನೂ ಗೊತ್ತಿಲ್ಲ ಅಂದ್ರೂ ಟ್ರೈ ಮಾಡಿ ಆನ್ಸರ್ ಮಾಡಲಿಕ್ಕೆ ಆ ಟಾಪಿಕನ್ನು ತೊಗೊಂಡು. ಸೊ ಬಿಕಾಸ್ ವಿತ್ ದ್ಯಾಟ್ ಇಟ್ ವಿಲ್ ಕ್ರಿಯೇಟ್ ಯುವರ್ ಸೆಲ್ಫ್ ಅ ಹ್ಯಾಪಿ ದಟ್ ಅಟ್ ಲೀಸ್ಟ್ ಐ ಹ್ಯಾವ್ ಟ್ರೈಡ್ ದಟ್ ಕ್ವಶನ್. ಓಕೆ, ಸೇಮ್ ಅದೇ ಥರ ಎಕ್ಸಾಮ್ನರು ನೋಡ್ತಾನೆ, ಎಕ್ಸಾಮ್ನ ಏನು ನೋಡ್ತಾನೆ, ಅಕಸ್ಮಾತ್ ನೀನು ಚಲೋ ಮಾರ್ಕ್ಸ್ ಬಿದ್ದಿಲ್ಲಪ್ಪ, ಇನ್ನೂ ಸ್ವಲ್ಪ ಚಲೋ ಮಾರ್ಕ್ಸ್ ಬೀಳಬಹುದು. ಸೊ ಆ ಕ್ವಶನ್ಸ್ನ ಅಟೆಂಪ್ಟ್ ಮಾಡಿದ್ದು ನೋಡಿ ಅದರಿಗೆ ಅಟ್ ಲೀಸ್ಟ್ 1 ಆದರೂ ಮಾರ್ಕ್ಸು, ಇಲ್ಲಾಂದರೆ 2 ಮಾರ್ಕ್ಸ್ ಆದರೂ ಕೊಟ್ಟೇ ಕೊಡ್ತಾರೆ. ಓಕೆ, ಟ್ರೈ ಟು ಡೂ ದಸ್ ಥಿಂಗ್ಸ್ ಬಿಕಾಸ್ being a teacher I have checked lots of paper till now. So with my experience I'm telling it, while checking we will feel the same thing. Okay, ಯಾವಾಗ ಚೆಕ್ ಮಾಡ್ತಿರ್ತೇವಲ್ಲ ನಾವು ಪೇಪರನ್ನು, ಅವಾಗ ನೋಡ್ತೇವೆ ನಾವು ಆನ್ಸರ್ಸನ್ನು, ದಟ್ ಸ್ಟೂಡೆಂಟ್ ಹ್ಯಾಸ್ ಬಿನ್ ಟ್ರೈಡ್, ಸ್ವಲ್ಪ ಆದರೂ ಆನ್ಸರ್ ಕರೆಕ್ಟ್ ಇದೆ, ರಿಲೇಟೆಡ್ ಟು ದಟ್ ಕ್ವಶನ್ ಓನ್ಲಿ ಇಟ್ ಇಸ್. ಸೊ ವಿ ವಿಲ್ ಟ್ರೈ ಟು ಗಿವ್ ಅಟ್ ಲೀಸ್ಟ್ 1 marks. ಸೊ 1 marksದಿಂದ ಎಷ್ಟು ಮಂದಿ ಪಾಸು ಆಗ್ಬೋದಲ್ಲ. ಸೊ ದಟ್ ಇಸ್ ದ ಬೆಸ್ಟ್ ಥಿಂಗ್ ವಿಚ್ ಯು ಪೀಪಲ್ ಕ್ಯಾನ್ ಡೂ ಇಟ್. ಕ್ಲಿಯರ್? ನೆಕ್ಸ್ಟ್ ದ ಕೀವರ್ಡ್ಸ್ ಅಂಡ್ ದ ಓವರ್ ಸೆಂಟೆನ್ಸಸ್ ಹೌ ಯು ಪೀಪಲ್ ಕ್ಯಾನ್ ಡೂ. ಇಫ್ ಯು ಕಾಂಟ್ ರಿಮೆಂಬರ್ ದ ಫುಲ್ definitions, write the core scientific terms. Means what? Keywords ಅನ್ನ ಮೆನ್ಷನ್ ಮಾಡಿ. ಓಕೆ, ಇಫ್ ಯು ಪೀಪಲ್ ವಿಲ್ ಮೆನ್ಷನ್ ದ ಕೀವರ್ಡ್ಸ್ ದೆನ್ ಇಟ್ ವಿಲ್ ಹೆಲ್ಪ್ ಯು ಪೀಪಲ್ ಅ ಲಾಟ್. ಕ್ಲಿಯರ್? ಕೀವರ್ಡ್ಸ್ ಅನ್ನ ಯಾವಾಗಲೂ ಮೆನ್ಷನ್ ಮಾಡ್ಕೊಂತ ಹೋಗಿ, ಅದರಿಂದ ನಿಮಗೆ ಬಹಳ 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 ಹೆಲ್ಪ್ ಆಗುತ್ತೆ. ಅದರಿಂದ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗಬಹುದು. ಗ್ರೇಸ್ ಮಾರ್ಕ್ಸ್ ಅಂದ್ರೆ ಏನು, ಖುಷಿಯಾಗಿ ಆ ಮಾರ್ಕ್ಸ್ ಅನ್ನೋದು ಕೊಡಬಹುದು. ಕ್ಲಿಯರಾ? ದೆನ್ ಆಫ್ಟರ್ವರ್ಡ್ಸ್ ಯೂಸ್ ದ ಡಯಾಗ್ರಾಮ್ಸ್, ಕಾಂಟ್ ಎಕ್ಸ್ಪ್ಲೇನ್ ದ ಪ್ರೋಸೆಸ್, ಡ್ರಾ ಇಟ್. A labeled diagram that is often earns the 60 to 80% of the marks even without a long theory. If in case they have asked about the functions of a brain ಕೇಳಿದ್ದಾರೆ. Okay, if you people have time, draw the brain, that function, name the parts, ಯಾವ ಫಂಕ್ಷನ್ಸ್ ಹೇಳಿರಲ್ಲ, ಯಾವ ಸೆರೆಬ್ರಮು, ಸೆರೆಬೆಲಮು, ಮೆಡುಲಾ, ಯಾವುದ್ರದ್ದು ಕೇಳಿದಾರಲ್ಲ ಅವ್ರದ್ದನ್ನು ಮಾರ್ಕ್ ಮಾಡಿ ಡಯಾಗ್ರಾಮ್ದಲ್ಲಿ, ಆಮೇಲೆ ಅದ್ರ ಫಂಕ್ಷನ್ಸನ್ನು ಬರೀ. ಇಟ್ ವಿಲ್ ಫೀಲ್ 100% ಶೋರ್ ಎಫೆಕ್ಟಿವ್ ಆಗಿರುತ್ತೆ. ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಐ ಆಮ್ ಸೀರಿಯಸ್ಲಿ ಟೆಲ್ಲಿಂಗ್, ವಿತ್ ದ್ಯಾಟ್ ಆಲ್ಸೋ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಅದು ಯಾವಾಗ ಆಗುತ್ತೆ, ದಿಸ್ ಆಲ್ ಥಿಂಗ್ಸ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಫೀಲಿಂಗ್ ವೆನ್ ದ ಕ್ವಶನ್ ಪೇಪರ್ ವಿಲ್ ಕಮ್ ಟು their hand, they will feel like, ma'am, it is very tough, I don't know what to do. So don't panic yourself. These are the things which you people can do it when you people will feel that the paper is going to be difficult. Clear? Next comes the chemical and biology specific hacks, that is about the equations. If you forget the specific equation, write the word equations. Okay, chemical formula ಬಹಳ ಮಂದಿ ಹುಡುಗರು ಮರ್ತು ಬಿಡ್ತಾರೆ.
ಓಕೆ ಲೈಕ್ ಎಕ್ಸಾಂಪಲ್ ಇಥೆನಾಯಿಕ್ ಆಸಿಡ್ ಮ್ಯಾಮ್ ಇಥೆನಾಯಿಕ್ ಆಸಿಡ್ ಕೆಮಿಕಲ್ ಫಾರ್ಮುಲಾ ಏನು ಮರ್ತು ಬಿಟ್ರಪ್ಪ ವಾಷಿಂಗ್ ಸೋಡಾ ಮ್ಯಾಮ್ ಮರ್ತು ಬಿಟ್ವಿ ಇಥೆನಾಲ್ ಮ್ಯಾಮ್ ಮರ್ತು ಬಿಟ್ವಿ ಕೆಮಿಕಲ್ ಫಾರ್ಮುಲಾ ನೆನಪಿಲ್ಲ ಅಂದರೆ ನೋ ಪ್ರಾಬ್ಲಮ್ ಗೈಸ್ ಅಟ್ ಲೀಸ್ಟ್ ಟ್ರೈ ಟು ರೈಟ್ ಇಟ್ ಇನ್ ದ ವರ್ಡ್ ಇಕ್ವೇಷನ್ ಅಲ್ಲಿ ಬರೆದ್ರೂ ನಿಮಗೆ ಅರ್ಧ ಮಾರ್ಕ್ಸ್ ಆದರೂ ಕೊಡ್ತಾರಪ್ಪ 2 ಮಾರ್ಕ್ಸ್ ಕ್ವಶನ್ ಇದ್ರೆ 1 ಮಾರ್ಕ್ಸ್ಗೆ ಕೊಟ್ಟೇ ಕೊಡ್ತಾರೆ ಸೊ ಮೇಕ್ ಶೋರ್ ಟು ರೈಟ್ ಆಲ್ ದ ಥಿಂಗ್ಸ್ ಇನ್ ದ ವರ್ಡ್ equations clear next comes the functional groups in the carbon compounds if you can't name the molecules at least identify the at least the functional groups okay like example OH alcohol andre OL so this all things you people need to remember clear everyone next comes the biological that is applications questions relate the answers to the basic survival of the body functions example to increase the surface area or to prevent the backflow it's very much necessary to write at least the given things in the physics clear stay next neat that is on the hard see ಈಗ ಇಷ್ಟೆಲ್ಲ ಮಾಡ್ತೀರಾ ನೀವು ಓಕೆ ಯು ಹ್ಯಾವ್ ಗಾಟ್ ಐಡಿಯಾ ರೈಟ್ ನಾವು ದಟ್ ಅಕಸ್ಮಾತ್ ಟಫ್ ಪೇಪರ್ ಬಂದರೆ ನಾನು ಏನೇನು ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಯಿತು ಫಸ್ಟ್ ಥಿಂಗ್ ಡೋಂಟ್ ಪ್ಯಾನಿಕ್ ಯುವರ್ ಸೆಲ್ಫ್ ಜಸ್ಟ್ ಫೊಗೆಟ್ ದ್ಯಾಟ್ ದ ಪೇಪರ್ ಇಸ್ ಅ ಟಫ್ ಯು ಥಿಂಕ್ ದ್ಯಾಟ್ ಐ ನೋ ದ ಪೇಪರ್ ಐ ವಿಲ್ ರೈಟ್ ದ ಪೇಪರ್ ಬಿಕಾಸ್ ಐ ಹ್ಯಾವ್ ಸ್ಟಡಿಡ್ ಇಟ್ ನಾನು ಓದಿದ್ದೇನೆ ನಾನು ರಿವಿಷನ್ ಮಾಡಿದ್ದೇನೆ ನಾನು ಬರೀತೇನೆ ಓಕೆ ಥಿಂಕ್ ಇನ್ ದಟ್ ವೇ ಜಸ್ಟ್ ಬಿ ಪಾಸಿಟಿವ್ ಯುವರ್ ಸೆಲ್ಫ್ ಆ್ಯಂಡ್ ಟ್ರೈ ಟು ಸ್ಟಾರ್ಟ್ ಅಟೆಂಪ್ಟಿಂಗ್ ಆಲ್ ದ ಕ್ವಶನ್ಸ್ ಯಾವುದು ಕ್ವಶನ್ ತಿಳಿದಿಲ್ಲ ರಿಪೀಟೆಡ್ ಆಗಿ ಕ್ವಶನನ್ನು ಓದಿ ಓಕೆ ಟ್ರೈ ಟು ರೀಡ್ ಇಟ್ 10 times 100% ಶ್ಯೂರ್ 11th ಟೈಮ್ ನಿಮಗೆ ಅದು ಕ್ವಶನಲ್ಲಿ ಏನಾಗ್ತಿದೆ ಅನ್ನೋದು 100% ಗೊತ್ತಾಗುತ್ತೆ ಕ್ಲಿಯರಾ ಆ್ಯಂಡ್ ಡೋಂಟ್ sit on checking with the other faces in the student okay classroom ದಲ್ಲಿ ಯಾವ ಸ್ಟೂಡೆಂಟ್ ಕೂತಿದ್ದಾರೆ ಯಾವ ಸ್ಟೂಡೆಂಟ್ ನನಗೆ ಕ್ವಶನ್ ಕೇಳಬಹುದು ನಾ ಯಾವ ಸ್ಟೂಡೆಂಟ್ ಇಂದ ನನಗೆ ಆನ್ಸರ್ ಬರ್ಬೋದು ಆ ಸ್ಟೂಡೆಂಟ್ ಏನು ಬರ್ದ ಈ ಸ್ಟೂಡೆಂಟ್ ಏನು ಬರ್ದ ಅದರ ಬಗ್ಗೆ ಪ್ಲೀಸ್ ಮೇಕ್ ಶೋರ್ ಟು just leave those things okay don't see other things anything it is very important to just concentrate on your question paper on your answer sheet that will really help you people to score good marks clear ಅಕಸ್ಮಾತ್ ಆಗಿ ಇಷ್ಟೆಲ್ಲ ನೀವು ಫಾಲೋ ಮಾಡಿದ್ರೂ ನಿಮಗೆ ಪಾಸ್ ಆಗ್ತಿಲ್ಲ ಅಪ್ಪ ಅಂತ ನಿಮಗೆ ಅನಿಸ್ತಿದ್ರೆ ಡೂ ಒನ್ ಥಿಂಗ್ ಎಲ್ಲ ಕ್ವಶನ್ ನಂಬರ್ಸನ್ನು ಬರ್ಕೊಂಬಿಡಿ ಕ್ವಶನ್ ನಂಬರ್ಸನ್ನು ಬರೆದು ಏನೇ ನಿಮಗೆ ಗೊತ್ತಿದೆ ಅಲ್ಲ ಅದನ್ನೆಲ್ಲ ಆನ್ಸರ್ಸ್ ಮಾಡಿ ಬಂದುಬಿಡಿ 100% ಶ್ಯೂರ್ ಇಫ್ ಯು ಆರ್ ವೆರಿ ಲಕ್ಕಿ then you might get the marks for that also and you can pass clear because passing is very easy guys only 33 marks you should score it 33 marks ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು ನೀವು ಸೊ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಕ್ಲಿಯರಾ ನಾನು ಏನು ಹೇಳಿದ್ದೇನಲ್ಲ ಅದನ್ನೆಲ್ಲ ಟ್ರೈ ಮಾಡಿ ಫಾಲೋ ಮಾಡಲಿಕ್ಕೆ ಯಾವಾಗಾದರೂ ನಿಮ್ಗೆ ಅನಿಸಿದ್ರೆ ಪೇಪರ್ ಟಫ್ ಬಂದರೆ ಕ್ಲಿಯರಾ ಟಿಲ್ ದೆನ್ ಸಿ ಯು ಎವ್ರಿ ಒನ್ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಏನಾದರೂ ನಿಮಗೆ ವೀಡಿಯೋಸ್ ಬೇಕಂದರೆ ಫಾಸ್ಟಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಸೊ ದಟ್ ವಿ ಕ್ಯಾನ್ ಹೆಲ್ಪ್ ಯು ಔಟ್ ವಿತ್ ದೋಸ್ ಥಿಂಗ್ಸ್ ಟಿಲ್ ದೆನ್ ಸಿ ಯು ಎವ್ರಿ ಒನ್